ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಪರಿಣಾಮ ಅಪಾರ ಪ್ರಮಾಣದ ಆಸ್ತಿ ಹಾನಿಯಾಗಿದೆ. ನಿನ್ನೆಯೂ ಕೂಡ ತುಮಕೂರು ಹಾಗೂ ಮೈಸೂರಿನಲ್ಲಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಖಂಗೊಂಡಿರುವ ಮನೆ, ಧರೆಗುರುಳಿರುವ ಬಾಳೆ ಬೆಳೆ, ಮುರಿದು ಬಿದ್ದಿರುವ ಮರ, ಅಂದಹಾಗೆ ಈ ದೃಶ್ಯ ಕಂಡುಬಂದಿದ್ದು ತುಮಕೂರು ಜಿಲ್ಲೆಯಲ್ಲಿ. ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ತುರುವೇಕೆರೆ ತಾಲೂಕಿನಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿದ್ದು ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ. ಬಾಳೆ, ತೆಂಗಿನ ತೋಟಗಳಿಗೆ ಹಾನಿಯಾಗಿವೆ. ಮುನಿಯೂರು ಮತ್ತು ವರಹಾಸಂದ್ರ ಗ್ರಾಮಗಳಲ್ಲಿ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇದರಿಂದ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಬುಗಡನಹಳ್ಳಿಯಲ್ಲಿ ಕೋಳಿ ಫಾರಂಗೆ ನೀರು ನುಗ್ಗಿದ ಪರಿಣಾಮ 2,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ. ನಿನ್ನೆ ರಾತ್ರಿ ಸುಮಾರು 7 ಗಂಟೆಯಿಂದ 10 ಗಂಟೆಯವರೆಗೆ ನಿರಂತರವಾಗಿ ಸುರಿದ ಮಳೆಗೆ ಹೇಮಾವತಿ ಕಾಲುವೆಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಕಾಲುವೆಯ ಗೇಟ್ ಮುಚ್ಚದೆ ಇದ್ದ ಕಾರಣ ನೀರು ನೇರವಾಗಿ ಕೋಳಿ ಫಾರಂಗೆ ನುಗ್ಗಿದೆ. ಪರಿಣಾಮ 2,000 ಕೋಳಿಗಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿವೆ. 2,500 ಕೋಳಿ ಸಾಗಿದ್ದು ಸರ್. ರಾತ್ರಿ ಅತಿ ಹೆಚ್ಚಾಗಿ ಮಳೆ ಬಂತು. ಹೇಮಾವತಿ ನಾಲೆಯವರು ಡೋರ್ ಹಾಕಿರೋ ಕಾರಣದಿಂದ ಫುಲ್ ಎಲ್ಲ ವಾಪಸ್ ಬಂದು ಶೆಡ್ ಒಳಗೆ ನೀರು ತುಂಬಿಕೊಂಡು 2,500 ಕೋಳಿನೂ ಪೂರ ಸತ್ತೋಗಿದೆ ಸರ್. 2,500 ಕೋಳಿನೂ ಪೂರ ಸತ್ತೋಗಿದೆ ಸರ್. ಮಳೆ ಬಂದಾಗಿರೋದು ಸರ್. ಮಳೆ ಅತಿ ಜಾಸ್ತಿ ಮಳೆ ಬಂತು. ಹೇಮಾವತಿ ನಾಲೆಯವರು ಡೋರ್ ಹಾಕಿರೋ ಕಾರಣದಿಂದ ನೀರು ಒಳಗಡೆ ಬಂದಿದೆ ಸರ್. 8 ಗಂಟೆಯಿಂದ 1 ಗಂಟೆವರೆಗೂ, ರಾತ್ರಿ 1 ಗಂಟೆವರೆಗೂ ಆಯಿತು. ಇನ್ನು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಚರಂಡಿಗಳಲ್ಲಿ ಮಳೆಯ ನೀರು ಹಳೆಯ ರೀತಿಯಲ್ಲಿ ಹರಿಯಿತು. ತಗ್ಗು ಪ್ರದೇಶಗಳಿಗೆ ಮಳೆಯ ನೀರು ನುಗ್ಗಿದ ಪರಿಣಾಮ ಮನೆ ಮಾಲೀಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಪ್ರಮುಖ ರಸ್ತೆಗಳ ಬದಿಯಲ್ಲಿರುವ ಮರಗಳೆಲ್ಲ ಮುರಿದು ಬಿದ್ದಿದ್ದು ಮರಗಳನ್ನು ಕತ್ತರಿಸುವ ಕೆಲಸ ಮತ್ತೊಂದೆಡೆ ಸಾಗುತ್ತಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ವಿದ್ಯುತ್ ಸಂಪರ್ಕವಿಲ್ಲದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಒಟ್ನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಜನರು ತತ್ತರಿಸಿದ್ದಂತೂ ಸುಳ್ಳಲ್ಲ.